ಓಕೆ, ನಾಳೆನ ಆಟಕ್ಕೆ ರೆಡ್ ಆರ್ಮಿ ಹೇಗೆ ರೆಡಿ ಆಗಿರ್ಬೋದು? ರೆಡ್ ಆರ್ಮಿ ಅದೇ ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಹ್ಮ್. 100% ಆ ಒಂದು ಜಾಲಿ ಮೂಡಲ್ಲಿ ಇದ್ದೇ ಇರ್ತಾರೆ. ಸೊ ಪ್ರಾಕ್ಟೀಸ್ ನಿನ್ನೆ ಇವತ್ತು ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ಸೊ ಆ ಪ್ರಾಕ್ಟೀಸ್ ಅಲ್ಲಿ ನನ್ನ ಪ್ರಕಾರ RCB ನನಗೆ ಏನ್ ಅನ್ಸುತ್ತೆ, ಆಲ್ಮೋಸ್ಟ್ ಕಾನ್ಸಂಟ್ರೇಷನ್ ಅವರು ಬೌಲಿಂಗ್ ಬೌಲಿಂಗ್ ಅಲ್ಲೇ ಮಾಡ್ತಾರೆ. ಆದಷ್ಟು ಸ್ಪಿನ್ನರ್ಸ್ ನ ತುಂಬಿಸಿ ದುಮ್ಸೆ. ಇಂಪ್ಯಾಕ್ಟ್ ನ ಯಾರು ತರಬಹುದು ಅಂತೆಲ್ಲ ಅವರು ಅದೇ ಪ್ಲಾನ್ ಅಲ್ಲಿ ಇರ್ತಾರೆ ಹೌದು. ಅನ್ಸುತ್ತೆ. ಇನ್ನೊಂದೇನಂದ್ರೆ ಪಂತ್ ಸ್ಪಿನ್ನರ್ ಚೆನ್ನಾಗಿ ಆಡ್ತಾರೆ. ಆಡ್ತಾರೆ. ಸೊ ಪಂತ್ ಕಡೆನೂ ಸ್ವಲ್ಪ ಕಣ್ಣಿಟ್ಟಿರ್ತಾರೆ ಅಂತ ಅನ್ಕೊಂಡಿದೀನಿ. ಅದೊಂದು ಚಾನ್ಸಸ್ ಇದೆ. ಅಂಡ್ ಇನ್ನೊಂದು ಅಲ್ಲಿ ಈಗ ಟಾಸ್ ಗೆದ್ರುನು ಹ್ಮ್. ಯಾವ್ ಚೂಸ್ ಮಾಡ್ಬೇಕು ಅನ್ನೋದು ಮೈನ್ ಫ್ಯಾಕ್ಟರ್. ಹೌದು. ಅವ್ರು ಅದನ್ನು ಫೋಕಸ್ ಮಾಡಿರ್ತಾರೆ. ಯಾಕಂದ್ರೆ ಆ ಪಿಕ್ಚರ್ಸ್ ಅಲ್ಲಿ ಟಾಸ್ ಗೆದ್ರೆ ಚೇಸಿಂಗ್ ಬೆಟರ್. ಹೌದು. ಡ್ಯೂ ಫ್ಯಾಕ್ಟರ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಬೌಲಿಂಗ್ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಈಸಿ ಆಗುತ್ತೆ. ಹಾಗಾಗಿ ಅವರು ಚೇಸಿಂಗ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಒಂದ್ ಸ್ವಲ್ಪ ಸ್ಟ್ರಾಟಜಿ ಹೌದು. ಮಾಡ್ತಿರ್ತಾರೆ ಟಾಸ್ ಗೆದ್ದಾಗ. ಅಲ್ಲ ಹೌದು, ಯಾಕಂದ್ರೆ ಇವಾಗ ಚೇಸಿಂಗ್ ಎಲ್ಲ ಗೆಲ್ತಾ ಇರೋದು. ಅದಕ್ಕೆ RCB ಟಾಸ್ ಗೆದ್ರೆ ಮ್ಯಾಚ್ ಗೆದ್ದಂಗೆ ಅರ್ಥ. ನಮ್ಮ RCB ಟೀಮ್ ನಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ರೆ ಇನ್ಯಾರು ಒಳ್ಳೆ ಪ್ಲೇಯರ್ಸ್ ಅಂತ ನಿಮಗೆ ಅನ್ಸುತ್ತೆ? ಒಳ್ಳೆ ಪ್ಲೇಯರ್ ಅಂದ್ರೆ ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಈಗ ವಿರಾಟ್ ಕೊಹ್ಲಿ ಏನಕ್ಕೆ ಅಂದ್ರೆ ಅವ್ರದ್ದು ಫಾರ್ಮು ಹ್ಮ್. ಪ್ಲಸ್ ಎಕ್ಸ್ಪೀರಿಯನ್ಸ್ ಸೀನಿಯರ್. ಸೊ ಹಂಗಾಗಿ ವಿರಾಟ್ ಕೊಹ್ಲಿ ಫಸ್ಟ್ ಬಂದೇ ಬರ್ತಾರೆ. ಅದು ಬಿಟ್ರೆ ಇನ್ನ ಕಂಪೇರ್ ಟು ಎಕ್ಸ್ಪೀರಿಯನ್ಸ್ ಮತ್ತೆ ಫಾರ್ಮ್ ಅಲ್ಲಿ ಇರೋದು ನೋಡೋದಾದ್ರೆ ಬ್ಯಾಟರ್ ಅಲ್ಲಿಕಿನ್ನ ನಾನು ಬೌಲರ್ ತಗೊಳ್ತೀನಿ, ಭುವನೇಶ್ವರ್ ಕುಮಾರ್. ಸೊ ಬೆಟರ್, ಇವ್ರದ್ದು ಕಾಂಬೋ ಒಂಥರ ಕ್ಲಿಕ್ ಆಗುತ್ತೆ. ಹೌದು, ಖಂಡಿತ. ಓಕೆ, ನಿಮ್ ಪ್ರಕಾರ? ನನ್ನ ಪ್ರಕಾರ ಒಂದು ರಜತ್ ಪತಿದಾರ್ದು ಒಂದು ಹೆಸರು ತಗೋತೀನಿ. ಯಾಕಂದ್ರೆ ಅವ್ರು ರೀಪ್ಲೇಸ್ಮೆಂಟ್ ಆಗಿ RCB ಬರ್ತಾರೆ. ಒಂದು ಪ್ಲೇಯರ್ ಇಂಜುರಿ ಆಗ್ತಾರೆ, ರೀಪ್ಲೇಸ್ಮೆಂಟ್ ಆಗಿ RCB ಬಂದು ಒಂದು ಕ್ಯಾಪ್ಟನ್ಶಿಪ್ ತಗೊಂಡ ಫಸ್ಟ್ ಇಯರ್ ಅಲ್ಲೇ ಕಪ್ ಗೆಲ್ಲಿಸ್ತಾರೆ RCB ಗೆ. ತುಂಬಾ ಪ್ರೆಷರ್ ಇರುತ್ತೆ, ಯಾಕಂದ್ರೆ 18 ವರ್ಷ ಗೆದ್ದಿರಲ್ಲ. ಹೌದು. ಸೊ ಅದು ಅಷ್ಟು ಪ್ರೆಷರ್ ಅಲ್ಲಿ ಕೂಡ ಅವ್ರು ಚೆನ್ನಾಗಿ ಒಂದು ಟೀಮ್ ನ ಮ್ಯಾನೇಜ್ ಮಾಡಿ ಗೆಲ್ಸಿದ್ದಾರೆ. ಅವರ ಬ್ಯಾಟಿಂಗ್ ಕೂಡ ಅಷ್ಟೇ, ಒಂದ್ ಸ್ವಲ್ಪ ಎಲ್ಲೂ ಅವ್ರು ಟೈಮ್ ತಗೊಳ್ಳಲ್ಲ, ಬರ್ತಿದ್ದಂಗೆ ಹಿಟ್ಟಿಂಗ್ ಇರುತ್ತೆ, ಸ್ಪಿನ್ನಿಗೂ ಆಡ್ತಾರೆ, ಪೇಸಿಗೂ ಆಡ್ತಾರೆ. ಸೊ ಅದು ಒಂದೊಳ್ಳೆ ಬೂಸ್ಟ್ ಅನ್ಸುತ್ತೆ RCB ಟೀಮ್ಗೆ. ಎಷ್ಟೋ ವರ್ಷಗಳಿಂದ ಆದ್ಮೇಲೆ ಇಂಥ ಪ್ಲೇಯರ್ ಬಂದಿರೋದು. ಅಂಡ್ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಬೌಲರ್. ಇಷ್ಟು ವರ್ಷ ಒಂದು IPL ನಲ್ಲಿ ಆತರ ಒಂದು ರೆಕಾರ್ಡ್ ನ ಮಾಡಕ್ ಆಗಲ್ಲ. ಎಷ್ಟೋ ಬೌಲರ್ಸ್ ಬಿಟ್ಬಿಡ್ತಾರೆ, ಯಾಕಂದ್ರೆ ಬ್ಯಾಟಿಂಗ್ ಗೊತ್ತಾಗುತ್ತೆ ಬ್ಯಾಟ್ಸ್ಮನ್ ಗಳಿಗೆ ಅವ್ರದ್ದೇನ್ ಸ್ಟ್ರಾಟಜಿ ಏನಿರುತ್ತೆ ಅಂತ. ಬಟ್ ಇವ್ರು ಈಗಲೂ ಡಾಮಿನೇಟ್ ಮಾಡ್ತಿದ್ದಾರೆ, ಹೌದು. ಈಗಲೂ ವಿಕೆಟ್ ಗಳು ತೆಗಿತಿದ್ದಾರೆ, ಅದೇ ಎಕನಾಮಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಬೆಸ್ಟ್ ಪ್ಲೇಯರ್ ಗಳಂದ್ರೆ ಇವರೇ. ಕೊಹ್ಲಿ ಬಿಟ್ರೆ, ಕೊಹ್ಲಿ ಅಬ್ವಿಯಸ್ಲಿ ಟಾಪ್, ಅವ್ರನ್ನ ಬಿಟ್ರೆ ಪತಿದಾರು ಭುವನೇಶ್ವರ್ ಕುಮಾರ್. ಲಕ್ನೋದಲ್ಲಿ ಇವಾಗ ಫಾರ್ಮ್ ಅಲ್ಲಿ ಇರೋದು ನೋಡಿದ್ರೆ ಪಂತ್ ಕ್ಯಾಪ್ಟನ್, ಮತ್ತೆ ಅವ್ರದ್ದು ಹಳೆ ಆಟ ನೋಡಿದ್ರೆ ಈಗ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ಪಂತ್ ಫಸ್ಟ್ ಆಪ್ಷನ್. ನನ್ಗೆ ಒಂದೇನಾದ್ರೆ ಇನ್ನೊಂದು ಸೇಮು ಹಳೆ ಮ್ಯಾಚ್ಗಳು ನೋಡ್ತಾ ಅವ್ರದ್ದು ಬ್ಯಾಟಿಂಗ್ ಶೈಲಿ ನೋಡಿದ್ರೆ ನಿಕೋಲಸ್ ಪೂರನ್ ಅವರು ತುಂಬಾ ಲೈಕ್ ಆಗ್ತಾರೆ. ಅವ್ರೇನಾದ್ರು ಕ್ರೀಸ್ ಅಲ್ಲಿ ತುಂಬಾ ಹೊತ್ತು ಇದ್ರೆ ಆ ಮ್ಯಾಚ್ ಟರ್ನ್ ಮಾಡೋ ಕೆಪಾಸಿಟಿ. ಸೊ ಇವ್ರಿಬ್ರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಲಾಸ್ಟ್ ಇಯರ್ ಕಪ್ ಗೆದ್ವಿ, ಅದಾದ್ಮೇಲೆ ಕಾಲ್ ತುಳಿತ ಕೂಡ ಆಯ್ತು. ಅದು ಈ ವರ್ಷದ ಮ್ಯಾಚ್ಗೆ ಏನಾದ್ರು ಎಫೆಕ್ಟ್ ಆಗಿರಬಹುದಾ? ಖಂಡಿತ ಎಫೆಕ್ಟ್ ಆಗಿದೆ. ಅದು ಒಂದ್ ಕಡೆ ಒಳ್ಳೆ ತರನು ಇದೆ, ಒಂದ್ ಕಡೆ ಫ್ಯಾನ್ಸಿಗೆ ಮೈನಸ್ ಆಗಿದೆ. ಅಂದ್ರೆ ನೀವು ನೋಡ್ಬೋದು ಅಲ್ಲಿ ಸ್ಟೇಡಿಯಂ ಹತ್ರ ಹೋದಾಗ ಫ್ಯಾನ್ಸಿಗೆ ಮುಂಚೆ ಹೆಂಗಿತ್ತಂದ್ರೆ ನೀವೆಲ್ಲಾದ್ರೂ ಹೋಗಿ ಎಲ್ಲಾದ್ರೂ ನಿಂತು ಏನೋ ಮಾಡತ್ತಾರ ಎಲ್ಲ ಇತ್ತು. ಕಾಲ್ ತುಳಿತ ಆದ್ಮೇಲೆ ಏನಾಗಿದೆ, ಫುಲ್ ಸ್ಟ್ರಿಕ್ಟ್ ಆಗಿದೆ. ಇದು ಒಳ್ಳೇದೇ, ನಾನ್ ತಪ್ಪಂತ ಒಳ್ಳೆ ಹೇಳ್ತಿಲ್ಲ. ಚೇಂಜಸ್. ಬಟ್ ಫ್ಯಾನ್ಸಿಗೆ ಏನಂತಂದ್ರೆ ಜಸ್ಟ್ ನಾವೇನಂತಂದ್ರೆ ಈ ಏನೋ ಯಾವ್ದೋ ಇದಕ್ ಬಂದಿದೀವಿ ವಾಪಸ್ ಹೋಗ್ತಿದೀವಿ ಅನ್ನೋ ತರ ಎಂಜಾಯ್ಮೆಂಟ್ ಇಲ್ಲ ಅನ್ನೋ ತರ ಫ್ಯಾನ್ಸ್ ಕಡೆಯಿಂದಾನೆ ಬಂದಿದೆ. ಯಾಕಂದ್ರೆ ಅಲ್ಲಿ ಓದಿ ನಾವು ರಿಪೋರ್ಟಿಂಗ್ ಹೋದಾಗ ಗೊತ್ತಾಗುತ್ತೆ ಇಲ್ಲಿ ಎಲ್ಲೂ ನಿಂತ್ಕೊಳಕ್ಕಾಗಲ್ಲ, ಎಲ್ಲೂ ಮಾತಾಡಕ್ಕಾಗಲ್ಲ, ಆಮೇಲೆ ನಾವು ಅವ್ರ ರಿಯಾಕ್ಷನ್ ತಗೊಳಕ್ಕೂ ತುಂಬಾ ಕಷ್ಟ ಇದೆ. ಸೊ ಅಲ್ಲಿ ಆ ಒಂದು ಸ್ಟಿಕ್ ಮಾಡೋದ್ರಿಂದ ಫ್ಯಾನ್ಸಿಗೆ ಸ್ವಲ್ಪ ಬೇಸರದಲ್ಲಿ ಇದ್ದೇ ಇದೆ. ಅವ್ರಿಗೆ ಮೇನ್ ಬೇಕಾಗಿರೋದೇ ಸೆಲೆಬ್ರೇಷನ್. ಆ ಒಂದು ಕ್ರೌಡ್ ಗ್ಯಾದರಿಂಗ್ ಬೇಕೇ ಬೇಕಾಗುತ್ತೆ. ಅಲ್ಲೊಂದ್ ಸ್ವಲ್ಪ ಅವ್ರಿಗೆ ಬೇಜಾರು ಇರ್ಬೋದು. ಅಂಡ್ ನಮ್ ಕರ್ನಾಟಕ ಗೌರ್ಮೆಂಟ್ ಕೂಡ ಇನ್ನೊಂದು ಸ್ಟೇಡಿಯಂ ಮಾಡ್ತೀವಿ ಅಂತ ಒಂದು ಟಾಕ್ ಅಲ್ಲಿ ಇದಾರೆ. ಅದು ಗೊತ್ತಿಲ್ಲ ಎಷ್ಟು ನಿಜ ಆಗುತ್ತೆ, ಎಷ್ಟು ಮಾಡ್ತಾರೋ ಇಲ್ಲ ಅಂತ. ಮಾಡಿದ್ರೆ ಒಂದ್ ಸ್ವಲ್ಪ ದೊಡ್ಡ ಸ್ಟೇಡಿಯಂ, ಒಂಚೂರು ಜಾಸ್ತಿ ಜಾಗ ಇರೋ ತರ ಮಾಡಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಸೆಲೆಬ್ರೇಷನ್ ಮಾಡಿದ್ರು ಅದಕ್ಕೇನು ತೊಂದರೆ ಆಗ್ಬಾರ್ದು ಅಂತ ಅದೊಂದು ಫ್ಯಾಕ್ಟರಿ ಇಟ್ಕೋಬೇಕು. ಸೊ ನಾನು ಯಾಕೆ ಕೇಳಿದೆ ಅಂತಂದ್ರೆ ಇದು RCB ಏನು ಮ್ಯಾಚ್ ಇಲ್ಲಿ ತವರಲ್ಲಿ ಮುಗಿತು. ಸೊ ಇರ್ಲಿಲ್ಲ ಯಾವುದೇ ಪಂದ್ಯ. ಸೊ ಫೈನಲ್ಸ್ ಇಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ಟಾಕ್ ಇತ್ತು. ಸೊ ಜಸ್ಟ್ ಬಂದಿರೋ ಅಪ್ಡೇಟ್ ಪ್ರಕಾರ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದೇ ಕಾರಣ ಏನಾದ್ರೂ ಇರಬಹುದಾ? ಹೌದು, ಖಂಡಿತ ಶಿಫ್ಟ್ ಆಗಕ್ಕೆ ಇದು ಕಾರಣ ಇದೆ. ಕಾಲ್ ತೊಳಿದೆ ಚಿಕ್ಕ ಸ್ಟೇಡಿಯಂ, 35,000 ಕೆಪಾಸಿಟಿ ಅಷ್ಟೇ. ಫೈನಲ್ ಮ್ಯಾಚ್ ಅಂದ್ರೆ ಅದೊಂಥರ ಎಕ್ಸ್ಟ್ರಾ ಇದಿರುತ್ತೆ. ಸೊ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ 1 ಲಕ್ಷ ಪ್ಲಸ್ ಕೆಪಾಸಿಟಿ. ಸೊ 100% ಅಲ್ಲಿ ಪ್ರಿಫರೆನ್ಸ್ ಕೊಟ್ಟೇ ಕೊಡ್ತಾರೆ. ಇನ್ನ ಫ್ಯಾನ್ ವೈಸ್ ಆ ಬ್ರಾಂಡ್ ವೈಸ್ ನೋಡಿದ್ರೆ RCB ಇಲ್ಲಿ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಲಿ ಕೊಡ್ಬೇಕು. ಸೊ ನಾವ್ ಎರಡೂ ತರನ ಥಿಂಕ್ ಮಾಡೋದಾದ್ರೆ ಹೌದು ಅನ್ಸುತ್ತೆ, ಒಂದ್ ಕಡೆ ಬೇಡ ಅಂತ ಅನ್ಸುತ್ತೆ. ಇವಾಗ ನಾವು RCB ಫ್ಯಾನ್ ಆಗಿ ಹೌದು ನಮ್ಮ RCB ಫೈನಲ್ ಬಂದೇ ಬರುತ್ತೆ, ಬೆಂಗಳೂರಲ್ಲಿ ಆಡ್ಬೇಕಿತ್ತು, ಅದು ಇದ್ದೇ ಇರುತ್ತೆ. ಇನ್ನೊಂದ್ ಕಡೆ ಇದೆಲ್ಲ ಸೇಫ್ಟಿ, ಇದೆಲ್ಲ ಪರ್ಪಸ್, ಇನ್ನೂ ಜಾಸ್ತಿ ಜನ ಸ್ಟೇಡಿಯಂ ಹೋಗಿ ನೋಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರಿಗೆ ಅಹಮದಾಬಾದ್ ಬೆಟರ್ ಅಂತ ಅನ್ಸುತ್ತೆ. ಅದೇ ಅದೊಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೂ
IPL ಆರ್ಗನೈಸರ್ಸ್ಗೆ ಈಗ ಫೈನಲ್ಸ್ ಅಂತ ಬಂದ್ರೆ ತುಂಬಾ ಜನ ಬಂದು ಟಿಕೆಟ್ ಸೇಲ್ ಆದ್ರೇನೆ ಅವ್ರಿಗೆ ಒಂದು ಒಳ್ಳೆ ಲಾಭ. ಹೌದು ಅದನ್ನ ಅವ್ರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಈಗ ಬೆಂಗಳೂರು ಅಂತ ಬಂದ್ರೆ ಅಲ್ಲಿ ಅಷ್ಟು ಟಿಕೆಟ್ಸ್ ಸೇಲ್ ಆಗಕ್ ಚಾನ್ಸ್ ಇರಲ್ಲ, ಯಾಕಂದ್ರೆ ಚಿಕ್ಕದು. ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಇನ್ನೊಂದು ಪ್ರತಿ ಯಾವುದೇ ಒಂದು IPL ಟೀಮ್ ಗೆದ್ರೆ ನೆಕ್ಸ್ಟ್ ಇಯರ್ದು ಫೈನಲ್ ಅದೇ ಟೀಮ್ದು ಹೋಮ್ ಗ್ರೌಂಡೇ ಹಾಕೋದು. ಬಟ್ ಈ ಸಲ ಅದೇ ಮೈನ್ ಏನಂದ್ರೆ ಆ ತರ ಒಂದು ದುರಂತಗಳೆಲ್ಲ ಆಗಿದೆ, ಮತ್ತೆ ಅದೊಂದು ರಿಪೀಟ್ ಆಗ್ಬಾರ್ದು ಅನ್ನೋದು ಇನ್ನೊಂದು ಈ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಬೆಸ್ಟ್ ಅಂತ ಅವರು ಆಲ್ಮೋಸ್ಟ್ ಅಲ್ಲೇ ಫೈನಲ್. ಈವನ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ ಅವ್ರು ಫೈನಲ್ ಆಡ್ಸೋದು ಅಲ್ಲೇ, ಯಾಕಂದ್ರೆ ತುಂಬಾ ಸೀಟ್ಗಳು ತುಂಬುತ್ತವೆ, ಟಿಕೆಟ್ ತುಂಬಾ ಸೇಲ್ ಆಗುತ್ತೆ ಅಂತ. ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಸಲ RCB ಫ್ಯಾನ್ಸ್ ಮ್ಯಾಚ್ ನೋಡ್ಲಿಕ್ಕೆ ಬರ್ತಾ ಇದಾರೆ ಅಂತ ಅನ್ಸುತ್ತಾ? 100% ಬರ್ತಿದ್ದಾರೆ. RCB ಫ್ಯಾನ್ಸ್ ಬಂದೇ ಬರ್ತಿದ್ದಾರೆ. ಅಂದ್ರೆ ಅದು ಸ್ವಲ್ಪ ಭಯ ಇದ್ದೇ ಇರುತ್ತೆ, ಏನಿರುತ್ತೆ ಅಂತ. ನೀವು ಒಂದೆರಡು ಮ್ಯಾಚ್ ಆದ ತಕ್ಷಣ ಅವ್ರಿಗೆ ಗೊತ್ತಿದೆ, ಸೊ ತುಂಬಾ ಸೇಫ್ಟಿ ಇದೆ, ಮೀಡಿಯಾದಲ್ಲಿ ನೋಡ್ತಾರೆ, ಅವರು ಕೂಡ ಬಂದಿರ್ತಾರೆ. ಸೊ ಸೇಫ್ಟಿ ಇದೆ ಇಂದ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿನೇ ಹೌದು ಜಾಸ್ತಿ. ಹೌದು, ಬರ್ತಾ ಇದ್ದಾರೆ. ನೀವು ಟಿಕೆಟ್ ನ್ಯೂಸ್ ನೋಡೇ ಇರ್ತಿರಲ್ಲ, ಟಿಕೆಟ್ ಸಿಗಲ್ಲ, ಟಿಕೆಟ್ ಸಿಗ್ತಿಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಸೊ ಬೇಗ ಫಿಲ್ ಆಗ್ತಿದೆ ಟಿಕೆಟ್, ಜಸ್ಟ್ 2 minutes ಅಲ್ಲೇ ಸೇಲ್ ಆಗ್ತಿದೆ ಅಂದ್ರೆ 30,000+ ಟಿಕೆಟ್ಸ್ ಅಂದ್ರೆ ಅರ್ಥ ಮಾಡ್ಕೋ, ಕ್ರೇಜ್ ಇದ್ದೇ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.